ಹುಬ್ಬಳ್ಳಿಯಲ್ಲಿ ಮಾದಕ ವಸ್ತುಗಳ ನಿರ್ಮೂಲನೆ ಹಾಗೂ ಅವುಗಳ ವಿರುದ್ಧ ಪೊಲೀಸರ ಬೈಕ್ ಜಾಗೃತಿ ಅಭಿಯಾನ. ಹುಬ್ಬಳ್ಳಿ ನಗರದ ನೆಹರು ಮೈದಾನದಿಂದ ಪ್ರಾರಂಭವಾಗುತ್ತಿರುವ ಬೈಕ್ ರ್ಯಾಲಿ ನಗರದ ಚೆನ್ನಮ್ಮ ಸರ್ಕಲ್, ಕೊಪ್ಪಿಕಾ ರಸ್ತೆ, ಗೋಕುಲ್ ರಸ್ತೆ ಸೇರಿದಂತೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವವು. ಡಿಸೆಂಬರ್ 31 ಎಲ್ಲೆಲ್ಲಿ ಕಾರ್ಯಕ್ರಮಗಳು ಅನುಮತಿ ತಗೊಂಡಿದ್ದಾರೆ ನೋಡಿ, ಅದರದ್ದು ಸಮಯ ಮತ್ತು ನಿಯಮಾವಳಿಗಳು ಕರೆಕ್ಟಾಗಿ ನಡೀತಾ ಇದೆ ಅನ್ನೋಂಥದ್ದು ಅಸರ್ಟೈನ್ ಮಾಡಬೇಕು. ಅನುಮತಿ ಇಲ್ಲದೆ ಯಾವುದೇ ಕಾರ್ಯಕ್ರಮಗಳು ಆಯೋಜನೆಗೊಂಡ್ರು ಅದನ್ನು ನಿಲ್ಲಿಸಲಿಕ್ಕೆ ಏನು ಕ್ರಮ ಬೇಕೋ ಅದು ತಗೋಬೇಕು. ಮುಖ್ಯವಾಗಿ ಈ ಲಿಕ್ಕರ್ ಪಾರ್ಟಿಗಳು ಮಾಡೋವಂಥದ್ದು, ಎಣ್ಣೆ ಪಾರ್ಟಿಗಳು ಮಾಡೋವಂಥದ್ದು, ಆಮೇಲೆ ಬೇರೆ ಯಾರಾದರೂ ಸೆಲೆಬ್ರಿಟೀಸು ಅಂಥವ್ರು ಆರ್ಟಿಸ್ಟ್ಗಳು ಕರೆಸ್ಬಿಟ್ಟು ವಿತೌಟ್ ಪರ್ಮಿಷನ್ ಮಾಡೋಂಥ ಕೆಲವಿದ್ದರೆ ಅದರದ್ದು ಯಾರಿಗೆ ಗಮನಕ್ಕೆ ಬಂದರೆ ಇನ್ಫಾರ್ಮೇಷನ್ ತೊಗೊಂಡು ಕ್ರಮ ತಗೋಬೇಕು. ಮತ್ತು ಮುಖ್ಯವಾಗಿ ಹೊಸ ವರ್ಷದಲ್ಲಿ ಯುವ ಸಮುದಾಯ ಸ್ವಲ್ಪ ಈ ಹೆಚ್ಚು ನಶೆಗೆ ವಾಲಿ, ಈ ಸಿಗರೇಟು, ಬೀಡಿ, ಆಮೇಲೆ ಈ ಆಲ್ಕೋಹಾಲ್ ಕನ್ಸಂಪ್ಷನ್ ಜೊತೆಗೆ ಈ ಗಾಂಜಾ ಸೇರಿದಂತೆ ಬೇರೆ ಬೇರೆ ಡ್ರಗ್ಸ್ ಕನ್ಸಂಪ್ಷನ್ ಮಾಡೋಂಥ ಸಾಧ್ಯತೆ ಇರೋದ್ರಿಂದ ಈಗಾಗಲೇ ನಾನು ಹೇಳಿದ್ದೀನಿ ಬಹಳ ಸ್ಪಷ್ಟವಾಗಿ. ಮೋಟಾರ್ ಸೈಕಲ್ನಲ್ಲಿ ಜಾಥಾಕ್ಕೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಚಾಲನೆ. ನಗರದ ಎಲ್ಲ ಪೊಲೀಸ್ ಠಾಣಾ ಅಧಿಕಾರಿಗಳು, ಪಿಎಸ್ ಸಿಬ್ಬಂದಿಗಳು ಭಾಗವಹಿಸುತ್ತಿರುವರು. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.